ಇನ್ನೊಂದು ಹೇಳಿದ್ದಾರೆ, ನಾವೆಲ್ಲ ಅವಸರದೊಳಗೆ ತುಳಸಿ ಭಾಳ ಇರ್ತದೆ, ಹೊತ್ತಾಗಿರ್ತದೆ, ಸಾಕಷ್ಟು ತುಳಸಿಗಳನ್ನು ಏರಿಸಿ ಅರ್ಚನೆ ಮುಗಿಯಿತು ಅಂತ ಕೃಷ್ಣಾರ್ಪಣ ಅಂತ ಮಾಡ್ತೇವೆ. ತಪ್ಪಲ್ಲ. ಆದರೆ ಒಂದು ಬಾರಿ ಏರಿಸುವಾಗ ಒಂದೇ ತುಳಸಿ ದಳ ಏರಿಸು, ಒಂದು ಬಾರಿ ಏರಿಸುವಾಗ ಒಂದೇ ಹೂವನ್ನು ಏರಿಸಬೇಕು. ನೀವು 2, 4, 8, 10 ಏರಿಸಿದರೆ ದೇವರು ಬೇಡ ಅನ್ನೋದಿಲ್ಲ. ಆದರೆ ಅವನು ಪುಣ್ಯ ಕೊಡೋದು ಮಾತ್ರ ಒಂದೇ. ಒಂದು ಸಲ ಏರಿಸಿದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾನೆ. ಎಷ್ಟು ಹೂವು ಕೈಯಲ್ಲಿ ಬಂತು ಲೆಕ್ಕ ಇಲ್ಲ, ಎಷ್ಟು ಬಾರಿ ಏರಿಸಿದೆ ಲೆಕ್ಕ ಇಲ್ಲ. ಅದಕ್ಕಾಗಿ ಏನು ಮಾಡಿದ ಕೃಷ್ಣ? ಪತ್ರಾಣಿ ಪುಷ್ಪಾಣಿ ಫಲಾನಿ ಅನ್ನಲಿಲ್ಲ, ಏಕವಚನ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ. ನೀವು ಏರಿಸ್ತಿರ್ತಿರಲ್ಲ ಹೀಗೆ ಅಂತ ಅನ್ಬೇಡಿ, ನಿಮಗೆ ಊಟಕ್ಕೆ ಹೊತ್ತಾಗಬಾರ್ದು ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ. ಶಾಸ್ತ್ರ ಮಾತ್ರ ಒಂದು ತುಳಸಿ ದಳವನ್ನೇ ಏರಿಸಬೇಕು ಅಂತ ಇದೆ. ಹೆಚ್ಚು ಏರಿಸಿದರೆ ಪಾಪ ಬರ್ತದೆ ಅಂತಿಲ್ಲ, ಆದರೆ ಲೆಕ್ಕ ಮಾತ್ರ ಒಂದು ಅಂತ ಹೇಳಿದ್ದಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಇಷ್ಟೇ ಅಭಿಪ್ರಾಯ ಈ ಶ್ಲೋಕಕ್ಕಿದೆ ಅಂತ ಭಾವಿಸಬೇಡಿ. ಸಮಯಕ್ಕೆ ಅನುಗುಣವಾಗಿ ಯಥಾಶಕ್ತಿ ಯಥಾಮತಿಯಾಗಿ ನಾವು ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಇಂತಹ ಶ್ರೀಮದ್ ಭಗವದ್ಗೀತೆಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳ ನಮ್ಮ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.